ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ನಾವು ಹ್ಯಾಪಿ ಬರ್ತ್ಡೇ ಟು ಮಿ ಎಂಬ ಸಿನಿಮಾದ ಟಾಪಿಕ್ ಮಾತಾಡೋಣ, ಹಾಗೆ ಅದರ ರಿವ್ಯೂ ಮಾಡೋಣ. ಒಂದು ಸಿಚುವೇಶನ್ನ ಬೇಸ್ ಮಾಡಿಕೊಂಡು ಥ್ರಿಲ್ ಆಗಿರುವಂಥ ಕಾಮಿಡಿ ಮಾಡಿಬಿಟ್ಟು ಕಾಮಿಡಿ ಆಗಿರೋದ ಕಾಮಿಡಿನ ನಾರ್ಕೋಟಿಕ್ ಕಾಮಿಡಿ ಮಾಡಿ ನಾವುಗಳು ಕಾಮಿಡಿ ಅಂದ್ಕೊಂಡು ನಗ್ತಾ ಇರೋ ಕಾಮಿಡಿನ ಕಾಮಿಡಿಯಾಗಿ ಕಾಮಿಡಿ ಅಂದ್ಕೊಂಡು ಮಜಾ ಮಾಡೋ ಈ ಕಾಮಿಡಿನ ಕಾಮಿಡಿ ಅಂತಾರೆ. ಸಿನಿಮಾನು ಹೀಗೆ ಇರುತ್ತೆ. ಇನ್ನು ಇದರ ಮೇನ್ ಪ್ಲಾಟ್, ಪುನೀತ್ ಕುಡಿಯೋ ಮೂಡಿಲ್ಲ ಅಂತ ಟ್ರಿಪ್ಪಿನ ದುಡ್ಡು ಕೊಟ್ಟು ಹೊರಗಡೆ ಹೋಗಿ ಕುಡಿದ್ಬಾ ಅಂತ ಕಳಿಸ್ತಾನೆ. ಹಾಗೆ ಹೋಗೋ ಮುಂದೆ ಒಂದು ಜಾಯಿಂಟ್ ಕೇಳ್ತಾನೆ. ಇಸ್ಕೊಂಡು ಆದ್ಮೇಲೆ ಪುನೀತ್ ಅವನ ಎರಡನೇ ಲವರ್ ಆದಿತ್ಯನ ಮನೆ ಕರೆಸ್ತಾನೆ. ಪುನೀತ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವಳ ಮೇಲೆ, ಆದರೆ ಟೈಮ್ ಖರಾಬ್ ಇದೆ ಅನ್ಸುತ್ತೆ. ಸೀನೇ ರಿಪೀಟ್ ಆಗುತ್ತೆ. ಇಲ್ಲಿಂದ ಸ್ಟೋರಿನೂ ಶುರು ಆಗುತ್ತೆ. ಡಾರ್ಕ್ ಕಾಮಿಡಿ, ಆದರೂ ಡಾರ್ಕ್ ಆಗೇ ಇಲ್ಲ. ಇದೊಂಥರ ಬೈಗಳ ಕಾಮಿಡಿ. ಆ್ಯಕ್ಚುಲಿ ಇದು ಫನ್ನ ಅನಿಸುತ್ತೆ, ಆದರೂ ಇದು ಫನ್. ಇನ್ನು ಟ್ರಿಪ್ಪಿ ಮತ್ತು ಪುನೀತ್ ಮಧ್ಯೆ ಇರುವಂಥ ಕಾನ್ವರ್ಸೇಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಫನ್ ಕೊಡುತ್ತೆ. ಇಡೀ ಸ್ಟೋರಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಜಾಯಿಂಟ್ ಡ್ರಗ್ಸ್ ಚೈನ್ಸ್ ಮಾಲ್ನ ಹಿಡ್ಕೊಂಡು ತುಂಬ ಸೈಕ್ ಆಗಿರುವಂಥ ಫನ್ ತೋರಿಸಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ನ ಓನರು ಇವ್ರ ರೂಮಿಗೆ ಸಿಂಕ್ ರಿಪೇರಿ ಮಾಡೋದಕ್ಕಂತ ಬರ್ತಾನೆ. ಅಲ್ಲೇ ಕೆಳಗಡೆ ಬಿದ್ದಿರೋ ಡ್ರಗ್ ಪಿಲ್ನ ಎತ್ಕೊಂಡು ಇವ್ರ ಹತ್ರ ಬಂದು ಇದು ಯಾವ ರೋಗಕ್ಕೆ ಬರುತ್ತೆ ಅಂತ ಕೇಳಿದಾಗ ಅವರು ಒಬ್ಬನು ತಲೆನೋವು, ಇನ್ನೊಬ್ಬನು ಇನ್ನೊಂದು ಹೇಳ್ತಾನೆ. ಇದು ತಲೆನೋವಿಗೆ ಬರುತ್ತಾ ಅಂತ ಆ ಓನರು ಬಾಯಿಗೆ ಹಾಕೊಂಡ್ಬಿಡ್ತಾನೆ. ಬಾಯಿಗೆ ಹಾಕೊಂಡು 1/2 hour ಆದಮೇಲೆ ಅದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಆವಾಗ ಟ್ರಿಪ್ಪಿ ಎಕ್ಸ್ಪ್ರೆಷನ್ ನೋಡಬೇಕು, ತುಂಬ ಸೈಕಾಗಿರುವಂಥ ನಗು ಕೊಡುತ್ತೆ. ಇನ್ನು ಇದರಲ್ಲಿದ್ದಂಥ ಕ್ಯಾರೆಕ್ಟರ್ಸ್ ಟ್ರಿಪ್ಪಿ, ಡೆಂಜಿಲ್, ಇಸ್ರೋ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ನೇಮ್. ಕೋವಿಡ್ ಟೈಮಲ್ಲಿ ವಿಭೂಷಣ ಅವರು ನಟಿಸಿದಂಥ ಸಿನಿಮಾ ನೆನಪಾಗುತ್ತೆ. ಇನ್ನು ಜನಾರ್ದನ್ ಕ್ಯಾರೆಕ್ಟರ್ ಪಿಲ್ ತೊಗೊಂಡು ಆದಮೇಲೆ ಅವರ ಆ್ಯಕ್ಟಿಂಗ್ ನಿಜವಾಗ್ಲೂ ಡ್ರಗ್ ತೊಗೊಂಡಿದ್ದಾರಾ ಅನಿಸುತ್ತೆ. ಒಟ್ನಲ್ಲಿ ಈ ಸಿನಿಮಾ ನೋಡಿದ್ರೆ ಏನರ್ಥ ಆಗುತ್ತೆ, ಇಬ್ಬಿಬ್ಬರನ್ನ ಮೇಂಟೈನ್ ಮಾಡೋದು ಆರೋಗ್ಯಕ್ಕೆ ಹಾನಿಕರ, ಹಾಗೆ ಫ್ರೆಂಡ್ಸ್ನ ಮೋಸ ಮಾಡೋದು ದೋಸ್ತಿಗೆ ಹಾನಿಕರ. ವೀಕೆಂಡಲ್ಲಿ ಮನೇಲಿ ಕೂತು ಚಿಲ್ಲಾಗಿ ನೋಡೋ ಸಿನಿಮಾ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೊಳ್ಳಿ, ಮತ್ತೆ ಸಿಗೋ ಚಾನ್ಸಸ್ ಇರುತ್ತೆ.